ಘಟನೆ ನಡೆದು 13 ವರ್ಷಗಳಾದ್ರೂ ಕೂಡ ಧರ್ಮಸ್ಥಳದ ಸೌಜನ್ಯ ಕೇಸ್ನಲ್ಲಿ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಹಾಗಾದ್ರೆ ಆ ಘಟನೆ ಹೇಗ್ ನಡೀತು ಅಂತ 3D ಅನಿಮೇಷನ್ ಮುಖಾಂತರ ತಿಳ್ಕೊಳ್ಳೋಣ. 9 ಅಕ್ಟೋಬರ್ 2012ರಂದು 17 ವರ್ಷದ PU ಸ್ಟೂಡೆಂಟ್ ಆಗಿರುವಂತ ಸೌಜನ್ಯ ಅನ್ನೋ ಹುಡುಗಿ ಎಂದಿನಂತೆ ತಾನಿರುವಂತ ಬೆಳತಂಗಡಿಯ ಉಜಿರೆ ಹಳ್ಳಿಯಿಂದ ಕಾಲೇಜ್ಗೆ ಹೋಗ್ತಾರೆ. ಆಕ್ಚುಲಿ ಅವತ್ತು ಮಧ್ಯಾಹ್ನನೇ ಮನೆಗೆ ಬರಬೇಕಿತ್ತು, ಆದ್ರೆ ಸ್ಪೆಷಲ್ ಕ್ಲಾಸ್ ಇದ್ದಿದ್ರಿಂದ ಲೇಟ್ ಆಗುತ್ತೆ. ನಂತರ ಕಾಲೇಜ್ ಮುಗಿತಿದ್ದಂಗೆನೆ ಬಸ್ ಇಂದ ಊರಿಗೆ ಬಂದು ಅಲ್ಲಿಂದ ಮನೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಸೌಜನ್ಯ ಅವರ ಮಾವ ಕೂಡ ಸಿಕ್ಕಿ ಮಾತಾಡಿ ಕಳಿಸ್ತಾರೆ. ಆಗ ಟೈಮ್ ಸುಮಾರು 4:15 ಆಗಿತ್ತು. ಅದೇ ಕೊನೆಯ ಕ್ಷಣ ಸೌಜನ್ಯ ಅವರು ಜೀವಂತವಾಗಿದ್ದು. ನಂತರ ರಾತ್ರಿ 7 ಗಂಟೆ ಆದ್ರೂ ಕೂಡ ಸೌಜನ್ಯ ಮನೆಗೆ ಬರ್ದೇ ಇರೋದ್ರಿಂದ ಅವರ ತಂದೆ ತಾಯಿಗೆ ತುಂಬಾನೇ ಗಾಬರಿ ಆಗೋಗುತ್ತೆ. ಅದಕ್ಕೆ ಸೌಜನ್ಯ ಅವರ ಫ್ರೆಂಡ್ಸ್ ಗಳಿಗೆ ಕಾಲ್ ಮಾಡಿ ವಿಚಾರಿಸಿದ್ರು ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಯಾಕೆಂತಂದ್ರೆ ಅವ್ರಿಗೂ ಕೂಡ ಇವರ ಮಗಳು ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿರೋದಿಲ್ಲ. ಇದರಿಂದ ಸೌಜನ್ಯ ಫ್ಯಾಮಿಲಿ ಅವರು ಹಾಗೆ ಹಳ್ಳಿಯವರೆಲ್ಲ ಸೇರಿ ರಾತ್ರಿ 11 ಗಂಟೆ ಗಂಟನು ಹುಡುಕ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಅವರು ಸಿಗೋದೇ ಇಲ್ಲ. ಅದಕ್ಕೆ ತಕ್ಷಣ